ವೆಲ್ಕಮ್ ಬ್ಯಾಕ್ ಟು ಆರ್ ಡಿ ಕ್ರಿಯೇಷನ್ ವರ್ಲ್ಡ್. ಈ ವಿಡಿಯೋದಲ್ಲಿ ಮಸ್ಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ಗೆ ನೀರು ಹಾಕ್ಕೋಬೇಕು. ಗ್ಯಾಸ್ ಮೇಲಿಟ್ಟು ಅದು ನೀರು ಸ್ವಲ್ಪ ಕಾಯ್ದ ಮೇಲೆ ತೊಳೆದಿಟ್ಟಿರೋಂಥ ತೊಗರಿಬೇಳೆ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ ಒಂದೇ ಒಂದು ಸ್ಪೂನಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಎಲ್ಲ ಥರದ ಮಿಕ್ಸ್ ಸೊಪ್ಪು ಅಂದರೆ ಮಸ್ಸೊಪ್ಪಿಗೆ ಬೇಕಾದಂಥ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು, 4-5 ಚಕ್ಕೋತ ಸೊಪ್ಪು, ಹಾಗೆ 4-5 ಥರದ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2-3 ವಿಶಿಲ್ ಕೂಗಿಸಿ, ವಿಶಿಲ್ ಹೋದ್ಮೇಲೆ ಕ್ಯಾಪ್ ತೆಗೆದುಬಿಟ್ಟು ಅದನ್ನು ಬಸ್ಕೋಬೇಕು. ನೀರು ಸಪ್ರೇಟು, ಸೊಪ್ಪು ಬೇಳೆ ಸಪ್ರೇಟು ಮಾಡಿಕೊಂಡು ಸೊಪ್ಪನ್ನು ಮಾತ್ರ, ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮಾತ್ರ ಎತ್ಕೋಬೇಕು. ತೊಗರಿಬೇಳೆ ಮಾತ್ರ ಅಲ್ಲೇ ಬಿಡಬೇಕು. ಒಂದೇ ಒಂದು ರೌಂಡ್ ಅಂದರೆ ಸುಮ್ಮನೆ ಸ್ವಲ್ಪ ಆಫ್ ಮಾಡಿ ಆನ್ ಮಾಡ್ಕೋಬೇಕು ಅಷ್ಟೇ ಮಿಕ್ಸಿ ಜಾರ್ನ. ಹಾಗೆ ಬೇಳೆ ಮತ್ತು ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಅದು ಉಳ್ಕೊಂಡಿರುತ್ತಲ್ಲ, ಅದು ಸುಮ್ಮನೆ ಸೌಟು ಅಂಡಲ್ಲಿ ಸ್ವಲ್ಪ ಮಸ್ಕೋಬೇಕಷ್ಟೇ. ಆಮೇಲೆ ಸೊಪ್ಪು ರುಬ್ಬಿರೋ ಅಂಥದ್ದು ಬೇಳೆ ಎರಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ಕೊಡಬೇಕು. ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ನಾವು ರುಬ್ಬಿದ್ವಲ್ಲ ಆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಾದ್ಮೇಲೆ 1-2 ನಿಮಿಷ ಗ್ಯಾಸ್ ಮೇಲೆ ಕುದಿಸ್ಬೇಕು. ಸಾಂಬಾರು ಕುದ್ರೆ ಮಸ್ಸೊಪ್ಪು ಸಾಂಬಾರು ರೆಡಿ. ಈ ಸಾಂಬಾರು ಅನ್ನ, ಮುದ್ದೆ, ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.